ಎಲ್ಲ ನಮ್ಮ ಪ್ರೀತಿ ಕನ್ನಡಿಗರು ಪ್ರಸನ್ನದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಅಗೈನ್ ಧನುಷ್ ಅವರ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಬಂದಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ, ಓಕೆನಾ. ಸೊ ಹೊಸಬ್ರು ನೋಡ್ತಾ ಇರೋ ಅನ್ಕೊಂತೀನಿ ತುಂಬಾ ಜನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಇವಾಗ ತುತ್ತ ಮುತ್ತ ಅಂತ ಬಿಗ್ ಬಾಸ್ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಧನುಷ್ ಅವರ ತಾಯಿ ಮತ್ತೆ ಹೆಂಡತಿ ಇಬ್ಬರು ಬಂದಿದ್ದಾರೆ. ಈಗ ಬಿಗ್ ಬಾಸ್ ಒಂದು ಬಿಗ್ ಟ್ವಿಸ್ಟ್ ಕೊಡ್ತಾ ಇರೋದು ಏನಂತಂದ್ರೆ, ಆಕ್ಟಿವಿಟಿ ರೂಮ್ ಅಲ್ಲಿ ನಿಮ್ಮ ತಾಯಿಯನ್ನ ಕೂತ್ಕೊಂಡಿದ್ದಾರೆ, ಇನ್ನೊಂದು ರೂಮ್ ಅಲ್ಲಿ ಕನ್ಫೆಷನ್ ರೂಮ್ ಅಲ್ಲಿ. ಸೊ ಇಲ್ಲ, ಕನ್ಫೆಷನ್ ರೂಮ್ ಅಲ್ಲಿ ತಾಯಿ ಆಕ್ಟಿವಿಟಿ ರೂಮ್ ಅಲ್ಲಿ ಈ ಕಡೆ ಅವರ ಮಡದಿ ಅಂದ್ರೆ ಅವ್ರ ಹೆಂಡತಿ ಕೂತಿರ್ತಾರೆ. ಸೊ ಇವರಿಬ್ರಲ್ಲಿ ನಿಮ್ಗೆ ಯಾರು ಬೇಕು, ಸೊ ಒಬ್ರು ಮಾತ್ರ ಕಳಿಸ್ತೀವಿ, ಯಾರು ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಬಿಗ್ ಬಾಸ್ ಅವರು ಚಾಯ್ಸ್ ಕೊಡ್ತಾ ಇದ್ದಾರೆ. ಪಾಪ ಇಲ್ಲಿ ಧನುಷ್ ಅವರು ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ. ಸೊ ನಿಮ್ಗೆ ಏನಿದೆ ಗೈಸ್, ಇವರು ಯಾರನ್ನ ಚಾಯ್ಸ್ ಮಾಡ್ಬೋದು? ಅಮ್ಮನ ಚಾಯ್ಸ್ ಮಾಡ್ತಾರಾ ಇಲ್ಲ ಹೆಂಡತಿನ ಚಾಯ್ಸ್ ಮಾಡ್ತಾರಾ? ನೀವು ಕಮೆಂಟ್ ಮಾಡಿ. ಅಂಡ್ ನನಗೆ ಅನ್ಸ್ತಾ ಇರೋದು ಇಬ್ರು ಚಾಯ್ಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಬ್ರು ಮನೆ ಒಳಗಡೆ ಕಳಿಸ್ತಾರೆ, ಚೂಸ್ ಮಾಡೋದು ಅಮ್ಮನ್ ಚೂಸ್ ಮಾಡ್ಬೋದು ಧನುಷ್ ಅಂತ ಅನ್ಕೊಳ್ತೀನಿ. ಅಂಡ್ ಇಬ್ರು ಮನೆ ಒಳಗಡೆ ಬಿಡ್ತಾರೆ. ಬಿಗ್ ಬಾಸ್ ಏನ್ ಗೊತ್ತಾ, ಒಂದಷ್ಟು ಪ್ರೋಮೋಗೋಸ್ಕರ ಈ ತರ ಒಂದು ಎಡಿಟಿಂಗ್ ಮಾಡಿರ್ತಾರೆ. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಐ ಥಿಂಕ್ ಇಲ್ಲಿ ಒಂದು ಥಿಂಗ್ ಅರ್ಥ ಆಗ್ಬೇಕು ಅಂತಂದ್ರೆ, ಬಿಗ್ ಬಾಸ್ ಅವರು ಫ್ಯಾಮಿಲಿ ಮಧ್ಯೆ ತಂದಿರ್ತಾ ಇದಾರೆ ಏನೋ ಅಂತ ಅನಿಸ್ತದೆ. ಈ ಕಡೆ ತಾಯಿ ಚೂಸ್ ಮಾಡಿದ್ರೆ ಹೆಂಡತಿಗೆ ಪ್ರಾಬ್ಲಮ್, ಹೆಂಡತಿನ ಚೂಸ್ ಮಾಡಿದ್ರೆ ತಾಯಿಗೆ ಪ್ರಾಬ್ಲಮ್. ಇದು ಯಾರನ್ನೂ ಚೂಸ್ ಮಾಡೋ ಅಂತ ಇದು ಜಗತ್ತಲ್ಲಿ ಇದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ, ಓಕೆನಾ. ಇಬ್ರು ಮುಖ್ಯನೇ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಒಂದು ಪಾರ್ಟ್ ಆಫ್ ಲೈಫ್ ತಾಯಿಯನ್ನು ತುಂಬಾ ಬಹುದು ಹೋಗ್ತಾ ಹೋಗ್ತಾನೆ ತಾಯಿಯನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಯಿಗೆ ರಿಪ್ಲೇಸ್ಮೆಂಟ್ ಯಾರು ಇಲ್ಲ, ಹಾಗಂತ ಹೆಂಡತಿಗೆ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀರಾ? ಸೊ ಅದು ಕಷ್ಟ ಆಗುತ್ತೆ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಐ ಥಿಂಕ್ ಇಲ್ಲಿ ಬಿಗ್ ಬಾಸ್ ಅವರು ಒಂದು ತಮಾಷೆ ನೋಡೋ ತರನೇ ಇದ್ದಾರೆ. ಫ್ಯಾಮಿಲಿ ಜಗಳ ಆದ್ರೂ ಆಗ್ಬಿಡುತ್ತೆ ಗೈಸ್. ಇದೆಲ್ಲ ಸಕ್ಕ ಸೀರಿಯಸ್ ಮ್ಯಾಟರ್ ಇದೆ ಆಕ್ಚುಲಿ. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಧನುಷ್ ಅವರು ಲೆಟರ್ ವಿಷಯದಲ್ಲಿ ಇವರು ಅವ್ರ ಮಡದಿನೇ ಲೆಟರ್ ಬರ್ದು ಕಳಿಸಿರ್ತಾರೆ, ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಅಭಿಷೇಕ್ಗೋಸ್ಕರ. ಅಲ್ಲೂ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮನಸ್ತಾಪ ಹುಟ್ಟಿರುತ್ತೆ. ಅಂಡ್ ಮೇ ಬಿ ಗೇಮ್ಗೋಸ್ಕರ ಆಡಿರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅದು ಬಿಟ್ಟಾಕಿ, ಓಕೆ ಅದಾಯ್ತು. ಈಗ ಮತ್ತೆ ಹೇಗೆ ಅಮ್ಮ ಮತ್ತೆ ಅಮ್ಮ ಹೆಂಡತಿ ಅಂದಾಗ ನೀವು ಮತ್ತೆ ಅಮ್ಮನ್ನೇ ಚೂಸ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಯಾರಿಗಾರು ಒಬ್ರು ಚೂಸ್ ಮಾಡಿದ್ರು ಅವ್ರ ಮನಸ್ಸಲ್ಲಿ ಉಳ್ಕೊಳುತ್ತೆ, ಓ ಏನೇನು ನನ್ನನ್ನು ಚೂಸ್ ಮಾಡಿಲ್ಲ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಈ ಬಿಗ್ ಬಾಸ್ ಅವ್ರಿಗೆ ಯಾಕೆ ಬೇಕಿತ್ತು? ಬಾರ್ದು ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾರ. ನಾನು ಧನುಷ್ ಅವ್ರ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾ ಇದೀನಿ. ಪಾಪ ಈಗ ಒಂದು ಹೆಂಗಂತ ಬಿಸಿ ತುಪ್ಪ ಇದು ನುಂಗಕ್ಕೂ ಆಗಲ್ಲ, ಉಳಕ್ಕೂ ಆಗಲ್ಲ. ಐ ಥಿಂಕ್ ಇಟ್ಸ್ ಲೈಕ್ ಅದೇ ತುತ್ತಮುತ್ತ ಸಿನಾರಿಯೋ ತಗೊಂಡ್ಬಂದು ಇಟ್ಟಿದ್ದಾರೆ, ಮೂವಿ ಸಿನಾರಿಯೋ. ಸೊ ನಿಮ್ಗೆ ಅನ್ಸಿದೆ ಗೈಸ್, ಯಾರನ್ನ ಧನುಷ್ ಅವ್ರು ಸೆಲೆಕ್ಟ್ ಮಾಡ್ಬೋದು. ಬಟ್ ನಮ್ಗೆ ಅನ್ಸಿರೋ ಪ್ರಕಾರ ಏನಂತಂದ್ರೆ, ನನ್ನ ತಾಯಿ ಅವ್ರ ತಾಯಿನ ಸೆಲೆಕ್ಟ್ ಮಾಡ್ತಾರೆ. ನಾನು ಮೇ ಬಿ ತಾಯಿನ ಸೆಲೆಕ್ಟ್ ಮಾಡ್ತಾರೆ. ಆಕ್ಚುಲಿ ಸೊ ಇದು ಪ್ರೋಮೋಗೋಸ್ಕರ ಈ ತರ ಬಿಟ್ಟಿದ್ದಾರೆ. ಇಬ್ರು ಕೂಡ ಒಳಗಡೆ ಬಿಡ್ತಾರೆ. ಬಟ್ ಈ ತರ ಏನಕ್ಕೆ ಹೇಳ್ಬೇಕು ಅಂತ ನಾನು ಹೌದು ಸೊ ಅಲ್ವಾ. ಸೊ ಹಂಗೆ ಡೈರೆಕ್ಟ್ ಬಿಟ್ರೆ ಆಗುತ್ತೆ. ಅಂಡ್ ಗೈಸ್ ಇನ್ನೊಂದು ಹೇಳ್ಬೇಕು ಅಂದ್ರೆ, ಆಕ್ಚುಲಿ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಅದು ಇದರಲ್ಲಿ ನಿಮ್ಗೆ ಬೆಳಿಗ್ಗೆ ಪ್ರೋಮೋದಲ್ಲಿ ಸೂರಜ್ ಅವ್ರ ಫ್ಯಾಮಿಲಿ ಮತ್ತೆ ರಾಶಿಕಾ ಅವ್ರ ಫ್ಯಾಮಿಲಿ ಮನೆಗೆ ಬಂದಿರ್ತಾರೆ. ಇಲ್ಲಿ ರಾಶಿಕಾ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಅಮ್ಮ ಒಂದು ಲೈಕ್ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಆ ರಾಶಿಕಾ ಕೇಳ್ಕೊತಾರೆ ಟಿವಿ ಏರಿಯಾದಲ್ಲಿ, ಲಾನ್ ಏರಿಯಾದಲ್ಲಿ ಹಾಲಲ್ಲಿ ಕುತ್ಕೊಂಡು ಕೇಳ್ತಾರೆ, ಅಮ್ಮ ನನ್ನ ಬಗ್ಗೆ ನೀನು ಹೇಳಮ್ಮ ಅಂತ ಹೇಳಿದಾಗ, ಸೊ ಅವ್ರು ಹೇಳ್ತಾ ಇರ್ತಾರೆ, ಇಂಥ ಮಗಳು ಪಡೆಯಕ್ಕೆ ನಾವು ಪುಣ್ಯ ಮಾಡಿದೀವಿ. ನಾನೆಲ್ಲರೂ ಹೊರಗಡೆ ಅವಳೆಲ್ಲ ಹೊರಗಡೆ ಹೋದ್ರು ಕೂಡ, ಶೂಟಿಂಗ್ ಹೋದ್ರು ಕೂಡ ಒಂದು 10 ಸತಿ ಕಾಲ್ ಮಾಡ್ತಾರೆ. ನಾನು ಕಾಲ್ ಮಾಡಿದಾಗ ಹಲೋ ಅಂತ ಹೇಳೋ ರೀತಿಲೇ ಅವರು ನನ್ಗೆ ನೋವಲ್ಲಿದ್ದೀನ ಇಲ್ಲ ಖುಷಿಲಿದ್ದೀನ ಅಂತ ಐಡೆಂಟಿಫೈ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಸೊ ಇಂಥ ಮಗಳನ್ನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಮನೇಲಿ ಗಂಡು ಮಗು ಆಗಿ ಕೂಡ ಇವಳು ಲೈಕ್ ಟೇಕ್ ಓವರ್ ಮಾಡ್ತಾ ಅಂದ್ರೆ, ಗಂಡು ಮಕ್ಕಳು ಹೆಂಗೆ ಟೇಕ್ ಓವರ್ ಮಾಡ್ತಾರೆ ಮನೆ ಒಂದು ಇದನ್ನೆಲ್ಲ, ಸೊ ಅದೇ ರೀತಿ ಇವರು ರಾಶಿಕಾ ಹೆಣ್ಮಗು ಆಗಿ ಟೇಕ್ ಓವರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಗೈಸ್ ಆಕ್ಚುಲಿ ಇನ್ನೊಂದೇನು ಗೊತ್ತಾ, ನನಗೆ ಫ್ಯಾಮಿಲಿ ವೀಕ್ ಯಾಕೆ ಬೇಡ ಅಂತ ಹೇಳ್ತೀನಿ ಅಂತಂದ್ರೆ, ಪ್ರತಿ ವೀಕಲ್ಲೂ ಒಬ್ಬೊಬ್ರು ಮನೆಗೆ ಒಳಗಡೆ ಬರೋದ್ರಿಂದ ನನಗೆ ಬೋರ್ ಆಗುತ್ತೆ ಎಪಿಸೋಡ್. ಐ ಥಿಂಕ್ ದೇ ಕುಡ್ ಹವ್ ಡನ್ ಒಂದು ಎಪಿಸೋಡ್ ಅಲ್ಲೇನೆ ಎಲ್ಲಾ ಮನೆಯವ್ರನ್ನ ಕರೆಸಿ ಒಂದೊಂದು ಅರ್ಧ ಗಂಟೆ 1 hour ಟೈಮ್ ಸ್ಪೆಂಡ್ ಮಾಡಿಸಿ, ಚೆನ್ನಾಗಿ ಆಡ್ತಾ ಇದೆಯಾ, ಇನ್ನೂ ಚೆನ್ನಾಗಿ ಆಡು ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಹೋಗಿದ್ರೆ, ಎಲ್ಲರೂ ಒಟ್ಟಿಗೆ ಅಟ್ ಎ ಮೂಮೆಂಟ್ ಹೋಗಿದ್ರೆ ಮೇ ಬಿ ಅದು ತುಂಬಾ ಖುಷಿ ಆಗ್ತಿತ್ತು ನನಗೆ. ಲಾಸ್ಟ್ ಸೀಸನ್ ಅಲ್ಲೂ ಇದು ಎಲ್ಲಾ ಸೀಸನ್ ಅಲ್ಲೂ ಇದೊಂದು ಪ್ಯಾಟರ್ನ್ ಆಗಿ ಬರ್ತಾ ಇದೆ. ಇವರು ಈಗ ನೋಡಿ, ಇವತ್ತು ಮಂಗಳವಾರನ, ನಾಳೆ ಬುಧವಾರ, ಗುರುವಾರ ತನಕ, ಶುಕ್ರವಾರ ತನಕ ಹತ್ತತ್ರ 3-4 ದಿನ ಫ್ಯಾಮಿಲಿ ಬರ್ತಾ ಇರ್ತಾರೆ ಒಬ್ಬರೇ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಎಲ್ಲರೂ ಒಟ್ಟಿಗೆ ಕರೆಸಿ 1 hour 2 hour ಸೆಷನ್ ಮಾಡಿ, ಇನ್ನು ಅವ್ರ ಕೈಲೂ ಕೂಡ ಒಂದಷ್ಟು ಗೇಮ್ಗಳನ್ನ ಕೂಡ ಆಡಿಸ್ಬೋದು. ಹೆಂಗೆ ನಮ್ಮ ಸ್ಕೂಲ್ ಕಡೆಗೆಲ್ಲ ನಿಮ್ಗೆ ಗೊತ್ತೆ, ಪೇರೆಂಟ್ಸ್ ಮೀಟಿಂಗ್ ಅಂತ ಇರುತ್ತೆ. ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಅವ್ರಿಗೂ ಕೂಡ ಗೇಮ್ಸ್ ಗಳೆಲ್ಲ ಆಡಿಸ್ತಾರೆ ಪೇರೆಂಟ್ಸ್ಗೆಲ್ಲ. ಅದೇ ರೀತಿ ಬಿಗ್ ಬಾಸ್ ಬರೋದು ಚಿಕ್ಕದಾಗ ಏನೋ ಒಂದು ಗೇಮ್ನ ಕೊಟ್ಬಿಟ್ಟು 1 hour ಮಾತಾಡಿಸ್ಬಿಟ್ಟು ಇನ್ನೊಂದು ಅವರು ಲೈಕ್ ಗೇಮ್ನ ಕೊಟ್ಟು, ಸೊ ಒಂದು ಅವರ್ ಈ ಒಂದು ಇದರಲ್ಲಿ ಟೈಮ್ ಲೈಕ್ ಒಂದು ಎಪಿಸೋಡ್ ಕಂಪ್ಲೀಟ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. ಇಲ್ಲ ಏನ್ ಗೊತ್ತಾ, ಪೇರೆಂಟ್ಸ್ ಕೈಯಲ್ಲೇ ಗೇಮ್ ಆಡಿಸೋದು, ಪೇರೆಂಟ್ಸ್ ಪ್ಲಸ್ ಇವರು ಇಬ್ರು ಜೋಡಿಯಾಗಿ ಆಡೋ ಅಂತ ಚೆನ್ನಾಗಿ ಹೆಲ್ಪ್ ಆಗುತ್ತಲ್ಲ. ಸೊ ಐ ಥಿಂಕ್ ಇಟ್ ಬಿ ವೆರಿ, ನಾವು ನೋಡೋಕೆ ಖುಷಿ ಆಗುತ್ತೆ ಗುರು. ಅವ್ರ ಪೇರೆಂಟ್ ಆಕ್ಚುಲಿ ಏನ್ ಗೊತ್ತಾ, ಅವ್ರ ಪೇರೆಂಟ್ಸ್ ನಾರ್ಮಲ್ ಆಗಿ ನೋಡಕ್ಕೆ ನಾವೇನು ಅಷ್ಟು ಕನೆಕ್ಟೆಡ್ ಆಗಿರಲ್ಲ. ಅದೇ ಏನಾದ್ರು ಟಾಸ್ಕ್ ಆಡಿದ್ರೆ ನಾವು ಇನ್ನೂ ನೆಕ್ಸ್ಟ್ ಸೀಸನ್ ಕೂಡ ಅದನ್ನ ಮಾತಾಡ್ಕೊಂಡಿರ್ತೀವಿ. ಮೇ ಬಿ ಈ ಬಿಗ್ ಬಾಸ್ ಇದನ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಹೋಪ್ ದಟ್ ದೇ ವಾಂಟೆಡ್ ಟು ಚೇಂಜ್ ದ ಟಾಸ್ಕ್ ಡೈನಾಮಿಕ್ಸ್ ಏನಂತ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೊಳ್ಬೇಕು. ಈ ಸೀಸನ್ ಅಲ್ಲಿ ಪ್ರತಿ ಸತಿ ಟಾಸ್ಕ್ ಅಲ್ಲಿ ಎಡುತ್ತಾ ಇದ್ದಾರೆ. ಈ ಸೀಸನ್ ಅಷ್ಟು ಎಷ್ಟು ಜನ ತುಂಬಾ ಜನ ಅಂತಾರದು ಏನಂತಂದ್ರೆ, ಎಪಿಸೋಡ್ ಬೋರ್ಗಳು ಬರ್ತಾ ಇದೆ, ಅಷ್ಟು ಇಂಟ್ರೆಸ್ಟ್ ಅಷ್ಟು ಕನೆಕ್ಟ್ ಆಗ್ತಲ್ಲ. ಎಲ್ಲೋ ಒಂದು 4-5 ಸ್ಪರ್ಧಿಗಳಿಗೆ ಅಷ್ಟೇ ನಾವು ಕನೆಕ್ಟ್ ಆಗಿರೋದು. ಮುಂಚೆ ಸೀಸನ್ ಹಂಗಲ್ಲ, ಎಲ್ಲರದು ಒಂದೊಂದು ಹೆಸರುಗಳು ಬರ್ತಾ ಇತ್ತು. ಮೇಜರ್ ಆಗಿ ಈ ಸತಿ 1-2 ಹೆಸರುಗಳು, 3 ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದ್ರೆ ತುಂಬಾ ಹೆಸರುಗಳು ಬರ್ತಾರೆ. ಅದು ಬಿಟ್ಟರೆ ಬೇರೆ ಹೆಸರುಗಳು ಬರ್ತಾ ಇಲ್ಲ. ಐ ಥಿಂಕ್ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಮಾಡೋರು ದಯವಿಟ್ಟು ಒಂದಷ್ಟು ಪಾರ್ಟಿಸಿಪೆಂಟ್ಸ್ಗಳನ್ನ ಚೆನ್ನಾಗಿರೋನ ಕರ್ಕೊಂಬನ್ನಿ ಅಂತ ಹೇಳ್ತೀವಿ. ಹೋಪ್ ದಟ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀವಿ. ಅಂಡ್ ನಿಮಗೆ
ನಿಮ್ಗೆ ಅನ್ಸುತ್ತೆ ಪರ್ಸನಲ್ ಆಗಿ ಬೋರಿಂಗ್ ಅನ್ಸುತ್ತಾ ಇಲ್ವಾ ಫ್ಯಾಮಿಲಿ ವೀಕ್ ಕಂಪ್ಲೀಟ್ ಆಗಿ ನಾವು ಹೇಳಿದ ಐಡಿಯಾ ಚೆನ್ನಾಗಿತ್ತಾ ಅಂದ್ರೆ ಫ್ಯಾಮಿಲಿ ವೀಕ್ ನ ಜಸ್ಟ್ ಒಂದು ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾರನ್ನೂ ಒಳಗಡೆ ಕುಣಿಸಿ ಒಂದು ಗೇಮ್ಸ್ ಆಡಿಸಿ ಒಂದು ದಿನದಲ್ಲಿ ಏನ್ ನಡೆಯುತ್ತೋ ಅದನ್ನ ಒಂದು ಎಪಿಸೋಡ್ ಅಲ್ಲಿ ತೋರಿಸ್ಲಿ. ನನಗೆ ಅವಾಗ ಇಷ್ಟ, ಯಾಕಂದ್ರೆ ಅವ್ರ ಜೊತೆ 1 hour to 2 hours ಬೇಡ, ಟೈಮ್ ಸ್ಪೆಂಡ್ ಬೇಡ, ಅಟ್ಲೀಸ್ಟ್ ಒಂದು ಅರ್ಧ ದಿನ, ಐ ಮೀನ್ ನಾನೊಂದು 5 to 6 hours ಅವ್ರು ಬೇಕಾದ್ರೆ ಲೈಕ್ ಬೆಳಿಗ್ಗೆ ಕರ್ಸಿ ಸಂಜೆ ತನಕ ಇಡ್ಸ್ಕೊಳ್ಳಿ, ನಮಗೆ ತೋರ್ಸೋದು ಮಾತ್ರ ಲೈಕ್ ಕಟ್ ಮಾಡಿ ಎಲ್ಲಾರ್ದು ಒಂದು 10 ನಿಮಿಷ ತೋರಿಸಿ ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಂದು ಗೇಮ್ಸ್ ಅಂತ ಆಡ್ಸ್ಬಿಟ್ಟು ಆ ಒಂದು ಎಪಿಸೋಡ್ ನ ಅಲ್ಲಿ ಕ್ಲೋಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಲೈಕ್ ದಿನ ಒಬ್ಬೊಬ್ರನ್ನ ಕರ್ಸೋದು, ದಿನ ಎಮೋಷನಲ್ ಆಗೋದು, ದಿನ ಆಡೋದು, ಸೊ ಅವ್ರಿಗೆ ಲೈಕ್ ಎಮೋಷನಲ್ ಆಗಿರುತ್ತೆ. ಅಟ್ ಎ ಟೈಮ್ ಒಂದ್ಸತಿ ಕರ್ಸ್ಬಿಟ್ಟು ಈಗ ಏನ್ ಗೊತ್ತಾಗ ಆಕ್ಚುಲಿ ನಾನು ಕಂಪ್ಲೀಟ್ಲಿ ನಾನು ಒಂದ್ಸತಿ ಎಮೋಷನ್ ಆಗ್ಬಿಡ್ತೀನಿ ತಾಯಿ ವಿಚಾರ ಬಂದಾಗ, ಏನೋ ಒಂದು ಅಷ್ಟು ಪರ್ಟಿಕ್ಯುಲರ್ ವಿಚಾರ ಅಂತ ಬಂದಾಗ ಐ ವಿಲ್ ಆಲ್ಸೋ ಗೆಟ್ ಎಮೋಷನಲ್. ಬಟ್ ಇದು ಬೇಡ ಅಂತ ನಾನು ಆಕ್ಚುಲಿ, ಯಾಕಂದ್ರೆ ನಾನು ಈಗ ಬಿಗ್ ಬಾಸ್ ನ ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇರ್ತೀರಿ, ಎಲ್ಲೋ ಒಂದ್ ಕಡೆ ಅವರ ಫ್ಯಾಮಿಲಿ ಬಂದು ಅವರ ಫ್ಯಾಮಿಲಿ ಮಧ್ಯದಲ್ಲಿ ಏನಾದ್ರು ಆಗಿರುತ್ತೆ ಅದನ್ನ ಇಲ್ಲಿ ಎಮೋಷನಲ್ ಕನೆಕ್ಟ್ ಆಗಿರ್ತಾರೆ. ಐ ಥಿಂಕ್ ಅದು ನಾವು ಒಂದ್ ಟೈಮ್ ಅನ್ಸುತ್ತೆ ಅಯ್ಯೋ ಬೇಡವಲ್ಲಪ್ಪ. ನಾವು ಈಗ ನಾನು ಬಿಗ್ ಬಾಸ್ ನೋಡೋದು ಯಾಕೆ ಗುರು, ಎಂಟರ್ಟೈನ್ಮೆಂಟ್ ಖುಷಿ ಬೇಕು ನನಗೆ, ಬಟ್ ನಾನು ಅಳೋದಕ್ಕೋಸ್ಕರ ನೋಡಲ್ಲ ಆಕ್ಚುಲಿ. ಬಿಗ್ ಬಾಸ್ ರೋಬ್ದಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ತಾನೆ ಅಂತ ಅನ್ಕೊಳ್ತೀನಿ. ಇಲ್ಲ ಬಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಯಾರೋ ಒಬ್ಬರನ್ನ ಕರ್ಸ್ಕೊಂಡು, ತಂದೆ ಅಥವಾ ತಾಯಿಯನ್ನ ಕರ್ಸ್ಕೊಂಡು ಅವರ ಮಧ್ಯದಲ್ಲಿ ಇವರ ಒಂದು ಜೋಡಿ ಟಾಸ್ಕ್ ಮಾಡ್ಬಿಟ್ಟು ಬಿಟ್ರೆ ಕ್ರೇಜಿ ಆಗಿರುತ್ತೆ. ನಮಗೂ ನೋಡೋದು ಕೂಡ ಮಜಾ ಇರುತ್ತೆ. ಒಂದು ಎಪಿಸೋಡ್ ಅಲ್ಲಿ ನಾವು ರಿವ್ಯೂ ಮಾಡೋದು ಏನ್ ಚೆನ್ನಾಗಿರುತ್ತೆ ಆಕ್ಚುಲಿ ಗೈಸ್. ಅವಾಗ ರಿವ್ಯೂ ಮಾಡಕ್ಕೆ ಇನ್ನೂ ಮಜಾ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಯಾಕೆ ಈಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಇಲ್ಲ ಪೇರೆಂಟ್ಸ್ ಡೇ ಅಂತ ಬಂದಾಗ ಅವ್ರನ್ನ ಪೇರೆಂಟ್ಸ್ ನ ಸಪರೇಟ್ ಆಗಿ ಸ್ಪೋರ್ಟ್ಸ್ ಆಡಿಸ್ತಾರೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ. ಮೇ ಬಿ ದೇ ವಿಲ್ ಈ ತರ ಒಂದು ಇಂಪ್ಲಿಮೆಂಟ್ ಮಾಡ್ಬೋದಲ್ವಾ. ನಾನು ಹೇಳ್ತಿರೋದು ಕಷ್ಟು ಟಾಸ್ಕ್ ಕೊಡಿ, ಒದ್ದಾಡಿ ಗುದ್ದಾಡಿ ಅಂತ ಹೇಳ್ತಾರೆ, ನಾರ್ಮಲ್ ಪಜಲ್ ಟಾಸ್ಕ್, ಆಮೇಲೆ ಮಾಮೂಲಿ ಲೆಮನ್ ಇಂದ ರೇಸ್, ಏನೋ ಒಂದು ಕ್ರೇಜಿ ಚಿಕ್ಕ ಮಕ್ಕಳಿಗೆ ಕೊಡುವಂತ ಟಾಸ್ಕ್ ನ ಕೊಟ್ರೆ ನಾವು ತುಂಬಾ ಎಂಜಾಯ್ ಮಾಡ್ತೀವಿ. ಹೋಪ್ ದಟ್ ಬಿಗ್ ಬಾಸ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂಡ್ ನಮ್ಮ ಐಡಿಯಾಸ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ ಗೈಸ್. ಓಕೆನಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.